ಹಾಯ್ ಗಾಯ್ಸ್, ಇವತ್ತು ಅವರೆಕಾಳು ಮತ್ತು ಬದನೆಕಾಯಿ ಪಲ್ಯ ಮಾಡತ್ತೀನಿ. ಬರ್ರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ 3 ಹಸಿಮೆಣ್ಸಿಕಾಯಿ ಸಲ ಕಟ್ ಮಾಡೀನಿ, ಮತ್ತು 1 ಟೊಮ್ಯಾಟೊ, ಮತ್ತು 1 ಆನಿಯನ್, ಮತ್ತು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಮತ್ತು 5 ಬದನೆಕಾಯಿ ತೊಗೊಂಡು, ಮತ್ತು ಒಂದು ಸ್ವಲ್ಪ ಅವರೆಕಾಳು ತೊಗೊಂಡು 2 ನೀರು ಒಳಗೆ ತೊಳ್ಕೊಂಡು ಹಾಕಿದ್ದೆ ರೀ. ಸೊ ಇವಾಗ ನೆಕ್ಸ್ಟ್ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಹಾಕ್ಕೊಂಡಿನಿ. 3 ಟೀ ಸ್ಪೂನ್ ಎಣ್ಣೆ ಹಾಕೀನಿ. ಹಾಕಿದ್ಮೇಲೆ ಅದು ಚಟಪಟ ಅಂತ ಅನ್ಬೇಕು, ಅನ್ನತಂಗ ಕಾಯೋಣ್ರಿ. ಸೊ ಅದು ಚಲೋತಂಗೆ ಚಟಪಟ ಅಂತಂದ್ರೆ ಇದು ಗ್ಯಾಸ್ಟ್ರಿಕ್ ಏನೂ ಆಗೋಲ್ಲ ರೀ. ಅದಾದಮೇಲೆ ನಾವು 3 ಎಸಲಾಗಿ ಹಸಿಮೆಣ್ಸಿಕಾಯಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬೇಕು ರೀ. ಸೊ ಅದು ಸ್ವಲ್ಪ ಹಸಿಮೆಣ್ಸಿಕಾಯಿ ಎಲ್ಲ ಇದಾದಮೇಲೆ ಕರಿಬೇವು ಹಾಕ್ಕೋಬೇಕು. 1 ಕಡ್ಡಿ ಕರಿಬೇವು ತೊಗೊಂಡೀನಿ ರೀ ನಾ. ಅದಾದಮೇಲೆ ನಾವು 1.5 ಉಳ್ಳಾಗಡ್ಡಿ ಏನು ತೊಗೊಂಡಿದ್ವಲ್ಲ ಎಸಳ ಕಟ್ ಮಾಡ್ಕೊಂಡಿದ್ದು, ಸೊ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಚಲೋತಂಗೆ ಫ್ರೈ ಮಾಡ್ಕೊಳ್ಳಿ. ಸೊ ಎಲ್ಲ ನೀಟಂಗೆ ಫ್ರೈ ಆಗಬೇಕು. ಸೊ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ರಿ ನೀಟಂಗೆ. ಅದು ಫ್ರೈ ಮಾಡ್ಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ಲೇಮ್ ಯಾವತ್ತೂ ಅಷ್ಟೇ ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡೋ ಮುಂದೆ ನೋಡ್ಕೊಂಡು ಫ್ಲೇಮ್ ಇಟ್ಕೊಳ್ರಿ. ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಸಿಮ್ಮಾಗಿ, ಅಂದರೆ ಜಾಸ್ತಿ ಸಿಮ್ಮು ಬೇಡ ಮತ್ತು ಜಾಸ್ತಿ ಹೈ ಬೇಡ, ಒಂದು ಮೀಡಿಯಮ್ ಫ್ಲೇಮಾಗಿ ಇಟ್ಕೊಂಡು ಉಳ್ಳಾಗಡ್ಡಿ ಎಲ್ಲ ಫ್ರೈ ಮಾಡ್ಕೊಳ್ರಿ. ಇಲ್ಲಾಂದ್ರೆ ಸಿಗೋದು ಚಾನ್ಸಸ್ ಇರ್ತೈತಿ. ಹಂಗಾಗಿ ಸೊ ನೋಡಿರಿ, ನಾನು ಸ್ವಲ್ಪ ಫ್ಲೇಮ್ ಕಮ್ಮಿ ಮಾಡ್ಕೊಳತ್ತೀನಿ. ಸೊ ನೀವು ಹಂಗೆ ಮಾಡ್ಕೊಳ್ರಿ, ಓಕೆನಾ. ಸೊ ಇವಾಗ ನೋಡ್ಬೋದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಂಗೆ ಬಂದೈತಿ. ಇನ್ನೊಂದು ಚೂರು ಆಗಲಿ. ಸೊ ಈಗ ನೋಡಿರಿ ಇದಿಷ್ಟ ಆಗೈತಿ. ಇವಾಗ ಟೊಮೆಟೊ ಹಾಕತ್ತೀನಿ. ಸೊ 1 ಟೊಮೆಟೊ ನಾನು ಒಂದು ಮೀಡಿಯಮ್ ಸೈಜಿನ ಟೊಮೆಟೊ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂತೀನಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಯಾವತ್ತೂ ಅಷ್ಟೇ ಟೊಮೆಟೊ ಫ್ರೈ ಮಾಡಿದಾಗ ಸಡನ್ನಾಗಿ ಹೊಗೆ ಬರ್ತದೆ ರೀ. ಅದು ನೀರು ಇರುತ್ತಲ್ಲ ಟೊಮೆಟೊದಾಗ, ಹಂಗಾಗಿ ಸ್ವಲ್ಪ ನೀರಿನ ಅಂಶ ಇದ್ದಾಗ ಸಡನ್ ಹೊಗೆ ಬರ್ತೈತಿ. ಸೊ ಹುಷಾರಾಗಿ ಮಾಡ್ಕೊಳ್ರಿ. ಸೊ ಅದಾದಮೇಲೆ ಇವಾಗ ನೀಟಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಹಾಕತ್ತೀನಿ. ಸೊ ಕೊತ್ತಂಬರಿ ಬಂದುಬಿಟ್ಟು ಒಂದು ಮುಷ್ಟಿಯಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೆ ರೀ. ಸೊ ಅದನ್ನೇನಂದ್ರೆ ಒಂದು ಅರ್ಧ ಕೊತ್ತಂಬರಿ ಇವಾಗ ಹಾಕ್ಬೇಕು ರೀ. ಇನ್ನು ಅರ್ಧ ಕೊತ್ತಂಬರಿ ಉಳ್ಕೊಂಡಿರ್ಬೇಕು. ಅದು ಯಾವಾಗ ಹಾಕ್ಬೇಕಂತ ನಾನು ನಿಮಗೆ ಹೇಳ್ತೀನಂತ ಉಳಿಸ್ಕೊಡ್ರಿ ಇನ್ನೊಂದು ಅರ್ಧ ಕೊತ್ತಂಬರಿ. ಸೊ ಈಗ ನೋಡಿರಿ, ಇದು ಚೆನ್ನಾಗೆಲ್ಲ ಫ್ರೈ ಆಗಬೇಕು ಮತ್ತು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಸೊ ಗೊತ್ತಲ್ಲ, ಟೊಮೆಟೊ ಒಂದು ಸ್ಮ್ಯಾಶ್ ಆಗಬೇಕು. ಸೊ ಟೊಮೆಟೊ ಆನಿಯನ್ ಇದ್ದಾಗ ಸ್ವಲ್ಪ ಪಲ್ಯ ಜಾಸ್ತಿ ಬರ್ತೈತಿ. ಸೊ ಈಗ ನೋಡ್ಬೋದು, ಅದು ಕುದಿಯಾಗಿ ಬಿಟ್ಟಿನಿ ಒಂದು ಸ್ವಲ್ಪ ಅದು ಟೊಮೆಟೊ ಸ್ಮ್ಯಾಶ್ ಆಗೋ ತನಕ. ಈಗ ಅದಾದಮೇಲೆ ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ರೀ. ಇದ್ರ ಒಳಗೆ ಸ್ವಲ್ಪ ಕೊತ್ತಂಬರಿ ಹಸಿಮೆಣ್ಸಿಕಾಯಿನೂ ಇರ್ತೈತಿ. ಸೊ ಇದನ್ನು ನಾವು ಒಂದು 2 ಟೀ ಸ್ಪೂನ್ ಅಂತ ಹಾಕ್ಕೊಂಡಿವಿ. ನಾರ್ಮಲ್ ಹಸಿಮೆಣ್ಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು. ಬಟ್ ನಾವು ಈ ಥರ ಹಸಿಮೆಣ್ಸಿಕಾಯಿ ಎಲ್ಲ 2 ಇರ್ತಿದ್ದು ಹಾಕೀವಿ. ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಚಲೋತಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿರಿ, ಅದಾದಮೇಲೆ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ. ಅಂದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೆಲ್ಲ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಸೊ ಈಗ ಆಯಿಲು ಬಿಡಾತೈತಿ, ನಿಮಗೆ ಗೊತ್ತಾಗತ್ತೈತಲ್ಲ, ಆಯಿಲು ಬಿಡೋಂಗೆ ಆಗೈತಿ. ಸೊ ಇವಾಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಇನ್ನೂ ನೋಡಿರಿ ಸ್ವಲ್ಪ ಅಂದರೆ ಕಮ್ಮಿ ಎಣ್ಣೆ ಬಿಟ್ಟೈತಲ್ಲ, ಇನ್ನೂ ಸ್ವಲ್ಪ ಬಿಡಲಿರಿ ಎಣ್ಣೆ. ಸೊ ಬಿಟ್ಟಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದಾಗೈತಿ, ಬೇಯ್ಕೊಂಡೈತಿ ಅಂತ ಗೊತ್ತಾಗತ್ತೆ ನಮಗೆ. ಸೊ ಹಂಗಾಗಿ ಅದು ಬೇಯ್ದ್ಮೇಲೆ ಏನು ಮಾಡಬೇಕಂತ ನಾನು ನಿಮಗೆ ನೆಕ್ಸ್ಟ್ ಹೇಳ್ತೀನಂತ. ಸೊ ಅದಾದಮೇಲೆ ಗೈಸ್ ಇವಾಗ ನೋಡಿರಿ, ಯಾವತ್ತೂ ಅಷ್ಟೇ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಹತ್ತುತ್ತದೆ. ಸೊ ಹುಷಾರಾಗಿ ನೋಡ್ಕೊಳ್ರಿ. ಇವಾಗ ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕೀನಿ. ಸೊ ಅರಿಶಿನ ಹಾಕ್ಬಿಟ್ಟು ಮತ್ತೀಗ ಫ್ರೈ ಮಾಡ್ಕೋಬೇಕು ನೋಡಿರಿ. ಸೊ ಯಾವಾಗಲೂ ಅಷ್ಟು ಒಂದೊಂದು ಮಸಾಲೆ ಹಾಕಿದ್ಮೇಲೆ ಫ್ರೈ ಮಾಡಿರಿ. ಅವಾಗ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ. ಒಬ್ಬೊಬ್ರು ಎಲ್ಲ ಮಸಾಲೆ ಹಾಕೊಂಡು ಮಾಡ್ತಾರೆ, ಅದು ಒಂಥರ ಇದು ಒಂಥರ. ಸೊ ನಾನು ಒಂದೊಂದು ಸರ್ತಿ ಮೂಡಿದ್ದಂಗೆ ಮಾಡಿರ್ತೀನಿ. ಒಮ್ಮೊಮ್ಮೆ ಸಪ್ರೇಟಾಗಿ ಹಾಕ್ತೀನಿ, ಒಮ್ಮೆ ಇದ್ರಾಗ ಹಾಕ್ತೀನಿ, ಜೊತೆಗೆ ಹಾಕ್ತೀನಿ. ಸೊ ಇವಾಗ MTR ಗರಂ ಮಸಾಲ ಹಾಕತ್ತೀನಿ, ಅದೊಂದು 1/4 ಟೀ ಸ್ಪೂನ್ ಅಷ್ಟೇ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಇದು ಒತ್ತಾಗಿ ಕೊಡೋಕೆ ಹೋಗ್ಬೇಡ್ರಿ ಅಷ್ಟೇ. ಅದಾದಮೇಲೆ ತೇಜುದು ಚಿಕನ್ ಮಸಾಲ ಹಾಕತ್ತೀನಿ. ಇದು ಆಪ್ಷನಲ್ ಗೈಸ್, ನಾವು ಯಾವಾಗಲೂ ಹಾಕ್ತೀವಿ ಈ ಥರ ಪಲ್ಯಗಳಾಗ, ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಅಂತ. ಅದು ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟೇ. ಸೊ ವಾಯ್ಸ್ ಓವರ್ ಒಳಗೆ ಏನಾರು ಮಿಸ್ಟೇಕ್ ಇತ್ತಂದು ಪ್ಲೀಸ್ ಈ ಟೈಮ್ ಎಕ್ಸ್ಕ್ಯೂಸ್ ಮಾಡಿರಿ, ಫಸ್ಟ್ ಟೈಮ್ ವ್ಲಾಗ್ ಮಾಡತ್ತೀನಿ. ಸೊ ಅದಕ್ಕೆ ಆ್ಯಂಡ್ ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ನೋಡಿರಿ, ಅದನ್ನು ಚೆನ್ನಾಗೆಲ್ಲ ಫ್ರೈ ಆಯ್ತಲ್ಲ. ಸೊ ಫ್ರೈ ಆದಮೇಲೆ ಇದು ಸಾಂಬಾರು ಪುಡಿ ರೀ, ಮನ್ಯಾಗ ಮಾಡಿರೋದು, ಅದು 1 ಟೀ ಸ್ಪೂನ್ ಹಾಕೀನಿ. ಸೊ ಇದ್ರದ್ದು ರೆಸಿಪಿ ಬೇಕಂದ್ರೆ ಕೇಳ್ರಿ, ಹೇಳ್ತೀನಿ. ಮತ್ತು 2 ಟೀ ಸ್ಪೂನ್ ಅಷ್ಟು ಖಾರ ಪುಡಿ. ಇದು ಖಾರ ಪುಡಿ ಸ್ವಲ್ಪ ಖಾರ ಇರ್ತೈತಿ. ಸೊ ಹಂಗಾಗಿ ನಾವು ನೋಡ್ಕೊಂಡು ಹಾಕೀವಿ. ನೀವು ನಿಮ್ಮ ಇಷ್ಟ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ. ಅದಾದಮೇಲೆ ನೋಡಿರಿ, ಇವಾಗ ಚಲೋ ಮಿಕ್ಸ್ ಮಾಡ್ಕೊಂಡಿವಿ 2.
ಎಲ್ಲ ಮಿಕ್ಸ್ ಮಾಡ್ಕೊಂಬೇಡಿ. ಇದೇನು ಬದ್ನೆಕಾಯಿ ಮತ್ತು ಅವರೆಕಾಳು ನೆನೆಸಿದ್ವಲ್ಲ ಅದನ್ನು ಹಾಕ್ಕೊಳತ್ತೀನಿ. ಸೊ ನೆನೆಸಿಟ್ಟಿರ್ರಿ ಯಾವಾಗಲೂ ಅಷ್ಟು ಹಂಗೆ ಇಡೋಕೋಬೇಡ್ರಿ, ಕಪ್ಪಗೆ ಹಾಕೋ ಮತ್ತು ಏನಾರ ಗಲೀಜಿತ್ತಂದು ಎಲ್ಲ ಹೋಗತಿ. ಅರ್ಶಿನ ಹಾಕೋದು ಹಾಕ್ರಿ, ನಾ ಮರ್ತೀನಿಲ್ಲ ಹಾಕೋದು, ಅದಕ್ಕೆ ಅರ್ಶಿನ ನೀರು ಒಳಗೆ. ಸೊ ಅದನ್ನು ಹಾಕ್ರಿ ಓಕೆನಾ. ಅದನ್ನು ಹಾಕಿದ್ಮೇಲೆ ಇವಾಗ ಏನೇನು ಬದ್ನೆಕಾಯಿ ಅವರೆಕಾಯಿ ಇದ್ವಲ್ಲ ಎಲ್ಲ ನೀಟಾಗಿ ಇನ್ನೊಂದ್ಸತಿ ಕೈ ಆಡಿಸಿ ನೀಟಾಗಿ ತೊಗೊಂಡು ನೀರು ಇಲ್ದಂಗೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ, ಅದಷ್ಟನ್ನು ಹಾಕ್ರಿ. ಸೊ ಅದು ಹಾಕಿದ್ಮೇಲೆ ಸಿಗ್ತೀನಂತ. ಸೊ ನೋಡಿದ್ರಲ್ಲ ಗೈಸ್, ಇವಾಗ ಇದು ಹಾಕಿದ್ಮೇಲೆ ಮಿಕ್ಸ್ ಮಾಡಿದ್ಮೇಲೆ ಕುಕ್ಕರ್ ವಿಷಲ್ ಹಾಕಿ 2 ವಿಷಲ್ ಹಾಕಿಸ್ರಿ. ಸೊ ಅದು ಇವಾಗ ಕ್ಲಿಪ್ ಮಿಸ್ ಆಗೈತಿ, ಸೊ ಹಂಗಾಗಿ ಡೈರೆಕ್ಟ್ ಇರೋ ಕ್ಲಿಪ್ ಹಾಕಿನಿ. ಸೊ ಹಂಗಾಗಿ ನೋಡ್ರಿ ಈಗ ವಿಷಲ್ ಆದ, ನಾ 2 ವಿಷಲ್ ಹಾಕ್ಸಿನಿ, ನಿಮಗೆ ಬೇಕಾದ್ರೆ 3 ವಿಷಲ್ ಹಾಕ್ಸ್ಕೊಬೋದು. ಸೊ ಈಗ ಓಪನ್ ಮಾಡ್ತೀನಿ, ಬರ್ರಿ ಹೆಂಗಾಗೈತಿ ಅಂತ ನೋಡೋಣ ಅಂತ. ಸೊ ನೋಡ್ಬೋದು ಹೋಗಿ ಬಂತು. ಸೊ ಹಂಗಾಗಿ ಹುಷಾರ್ರಿ ಸ್ವಲ್ಪ ಈ ಟೈಮಿಗೆ. ನೋಡ್ರಿ ಈ ಟೈಪ್ ಆಗೈತಿ. ಸೊ 2 ವಿಷಲ್ ಸಾಕು, ನಿಮಗೆಲ್ಲ ಭಾಳ ಮೆತ್ತಗಾಗಬೇಕಂದ್ರೆ 3 ವಿಷಲ್ ಹಾಕೋ, ಯಾಕಂದ್ರೆ ಬದ್ನೆಕಾಯಿ ಮೆತ್ತಗಾಗ್ಬಿಡ್ತೈತ್ರಿ ಜಲ್ದಿ. ಹಂಗಾಗಿ ಸೊ ಒಬ್ರೊಬ್ರದ್ದು ಕುಕ್ಕರ್ ಒಂದೊಂದು ಥರ ಇರ್ತೈತಿ. ನೋಡ್ರಿ ನಾನು ಒಂದು ಕ್ಲಿಪ್ ಮಿಸ್ ಆಗೈತಿ, ನೀರು ಹಾಕ್ಬೇಕು. ಸೊ ನೀರು ಒಂದು 1/4 ಗ್ಲಾಸ್, ಒಂದು ಸಣ್ಣ ಗ್ಲಾಸ್ ಒಳಗೆ ಅರ್ಧ ಗ್ಲಾಸ್ ಹಾಕ್ರಿ ಸಾಕು. ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ.